ಗೈಸ್ ವಿಡಿಯೋದಲ್ಲಿ ಬರೋಕ್ಕೆ ಇವರೆಲ್ಲರೂ ಎಷ್ಟು ಟ್ರೈ ಮಾಡ್ತಿದ್ದಾರೆ ನೋಡಿ. ಏ ಇಡು ಬಾಬಾ ಸಾಕು ಬಾ. ಹೇ ಗೈಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಇರುತ್ತೆ ಗೈಸ್. ಆ್ಯಂಡ್ ಇದು ನಾನು ಸ್ವಲ್ಪ ಇದು ವ್ಲಾಗ್ ನಾನು ಸ್ಯಾಡೆಸ್ಟ್ನೂ ಆಗಿದೆ. ಯಾಕಂತಂದರೆ ಸೊ ಎಲ್ಲರಿಗೂ ಗೊತ್ತಿದೆ ಗೈಸ್. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ, ಸೊ ನನ್ನ ಫೋನ್ ಚಾರ್ಜಿಂಗ್ ಆಗ್ತಾಯಿಲ್ಲ ಅಂತ. ಸೊ ಇವತ್ತು ಆ ಪ್ರಾಬ್ಲಮ್ನ ಫಿಕ್ಸ್ ಮಾಡ್ಕೊಂಡಿದ್ವಿ. ಸೊ ಪ್ರಾಬ್ಲಮಿಂದ ಹೊರಗಡೆ ಬಂದಿದ್ದೀವಿ ಗೈಸ್. ಆ್ಯಂಡ್ ಫೋನ್ನು ಸ್ವಲ್ಪ ನೀಟಾಗಿ ಮಾಡ್ಕೊಂಡಿದ್ದೀನಿ. ಸೊ ಎಡಿಟಿಂಗ್ ಫೋನ್ ಎಲ್ಲಿದೆ ಗೊತ್ತಾ? ಸೊ ಗೈಸ್ ಅದು ಮೇ ಬಿ ಮನೆಯಲ್ಲಿರ್ಬೋದು. ಸೊ ಆ ಫೋನ್ ಇವತ್ತಿಗೂ ಬರೋಬ್ಬರಿ 3 to 4 times ಫೋನ್ನ ರಿಪೇರ್ ಮಾಡಿಸಿದ್ದಾಯಿತು ಗೈಸ್. ಸೊ ಇನ್ನೊಂದು ಸ್ವಲ್ಪ ದಿನ ಆಯಿತು ಫೋನ್ ತೊಗೋಬೇಕು. ಆ್ಯಂಡ್ ಇವಾಗ ಪ್ರೆಸೆಂಟ್ ಫೋನೆಲ್ಲ ರೆಡಿ ಆಗಿದೆ. ಸೊ ಮತ್ತೆ ಬ್ಯಾಕ್ ಬಂದಿದ್ದೀನಿ ಗೈಸ್. ಆ್ಯಂಡ್ ಇವತ್ತಿಂದ ಮತ್ತೆ ಡೈಲಿ ಆ್ಯಂಡ್ ರೆಗ್ಯುಲರ್ಲಿ ವೀಡಿಯೋಸ್ ಕಂಟಿನ್ಯೂ ಆಗುತ್ತೆ ಗೈಸ್. ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಆ್ಯಂಡ್ ವೀಡಿಯೋ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ಇವತ್ತಿನ ವೀಡಿಯೋ ಸ್ಪೆಷಲ್ ಏನಂತಂದರೆ, ಸೊ ನಮ್ಮ ಮನೆಗೆ ನಮ್ಮ ಚಿಕ್ಕಿ ಎಲ್ಲರೂ ಬಂದಿದ್ದಾರೆ ಗೈಸ್. ಇಷ್ಟು ಲಾಂಗ್ ಟೈಮ್ ಆದಮೇಲೆ ಮತ್ತೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ. ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಗೈಸ್. ಇವಾಗ ಫೈನಲಿ ನಾನು ಫಸ್ಟು ನಮ್ಮ ಮನೆ ಕಾಂಪೌಂಡ್ ಹೊರಗಡೆ ಇದ್ದೀನಿ. ಸೊ ಕಾಂಪೌಂಡಲ್ಲಿದ್ದೀನಿ. ಇಲ್ಲಿ ನಮ್ಮ ಮನೆಯಲ್ಲಿ ನೋಡಿ ಗೈಸ್. ಸೊ ಇವನು ಅಖಿಲ್, ಇವನು ನಮ್ಮ ಅಕ್ಕನವ್ರ ಮಗ. ಹೆಸರೇನಿಂದು ಜೀವನ್ ಗೈಸ್. ಇವನು ನಮ್ಮ ಅಖಿಲ್ ಗೈಸ್, ನಮ್ಮ ಅಕ್ಕನ ಮಗ. ಅಂತಂದರೆ ನಮ್ಮ ಅಜ್ಜಿನವ್ರ ಮಗನ ಮಗ ಗೈಸ್ ಇವನು. ಸೊ ಇವನು ಇಲ್ಲಿಗೆ ಬಂದಿದ್ದಾನೆ. ಸೊ ಇಂದೂ ಇಲ್ಲೇ ಗೈಸ್, ನಮ್ಮ ಮನೆ ಬಾಜು ಇಲ್ಲಿ ಈ ಕಡೆ ಸೈಡ್ ಇದೆ ಅಲ್ವಾ ಜಹೀರಾಬಾದ್ ಸ್ಕೂಲು. ಸೊ ಇಂದು ಆ ಸ್ಕೂಲ್ ಗೈಸ್. ಆ್ಯಂಡ್ ಇಲ್ಲಿ ಗೌತಮ್ ಅಂತ ಬಂದಿದ್ದಾನಲ್ಲ, ಇಲ್ಲಿ ಮತ್ತೆ ಗೌತಮ್. ಗೌತಮ್ ಗೈಸ್, ಇವ್ರು ಆ್ಯಕ್ಚುಲಿ ಇಲ್ಲಿ ಶಾಬಾದಿಂದ ಬರ್ತಾರೆ. ಸೊ ಅವ್ರಿಗೆ ಕನ್ನಡ ಏನೂ ಬರಲ್ಲ ಗೈಸ್, ತೆಲುಗುನವರು. ಅರೆ ಗೌತಮ್, ನೀ ಪೇರೇಮ್ರ ಗೌತಮ್ ಗೈಸ್. ಹೆಸರು ಕೇಳಿ ಮತ್ತೆ ಹೆಸರು ಕೇಳ್ತಾ ಇದ್ದೀನಿ ಮತ್ತೆ. ಸೊ ಗೈಸ್ ಇವನು ಇಲ್ಲಿ ಇದ್ದಾನೆ. ಇವ್ರ ತೆಂಗಿನವ್ರು ಗೈಸ್. ಇಲ್ಲೊಂದು, ಅಲ್ಲೊಂದು, ಅಲ್ಲಿ ನೋಡಿ ಅದರಲ್ಲಿ ಕೂತಿದ್ದಾರೆ. ಸೊ ಮನೆಗೆ ಎಲ್ಲರೂ ಮಸ್ತ್ ಬೆಳಗಾಂ ಮೂವಿ ಹಾಕಿದ್ದಾರೆ ಗೈಸ್. ಇಲ್ಲಿ ನೋಡಿ ಬೆಳಗಾಂ ಮೂವಿ ನೋಡ್ಕೊಂಡು ಕೂತಿದ್ದಾರೆ. ಇಲ್ಲಿ ನೋಡಿ ನಮ್ಮ ಸಿಸ್ಟರ್. ಸೊ ಮೂವಿ ಇತ್ತು. ಸೊ ಇಲ್ಲಿ ಗೈಸ್ ಇವ್ನು ಬಿಟ್ಟು ಎಷ್ಟು ದಿನ ಆದ್ಮೇಲೆ ಮನೆಗೆ ಬಂದಿದ್ದು ಗೈಸ್. ಇಲ್ಲಿ ನಮ್ಮ ಚಿಕ್ಕಿ ಇಲ್ಲಿ ನೋಡಿ ಎಷ್ಟು ದಿನ ಆದ್ಮೇಲೆ ಮನೆಗೆ ಬಂದಿದ್ದಾರೆ. ಸೊ ಇವಾಗ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಟಿ ವಿ ನೋಡ್ಕೊಂಡು ಕೂತಿದ್ದಾರೆ ಗೈಸ್. ಸೊ ಮನೆಯಲ್ಲಿ ನೋಡೋಣ ಏನಾಗ್ತಾಯಿದೆ. ಅಮ್ಮ, ಇಷ್ಟು ದಿನ ಆದಮೇಲೆ ನನ್ನ ಫೋನ್ ರಿಟರ್ನ್ ಬಂತು. ವ್ಲಾಗ್ಸ್ ಇವಾಗ ಮತ್ತೆ ಸ್ಟಾರ್ಟ್ ಮಾಡೀನಿ. ಹೇಗೆ ಅನ್ನಿಸ್ತಿದೆ? ಕಂಟಿನ್ಯೂ ಮಾಡಲಾ? ಫೋನ್ ಮತ್ತು ಕಾಸ್ಟ್ ಜಾಸ್ತಿ ಬಿತ್ತು, ರೊಕ್ಕ ಜಾಸ್ತಿ ಹೋಯ್ತು ರಿಪೇರ್ ಮಾಡೋಕ್ಕೆ ಗೈಸ್. ನಮ್ಮ ಅಮ್ಮ ಏನಂತಿಲ್ಲ, ಫೋನ್ ರಿಪೇರ್ ಆಗಿದ್ರು ಸೊ ಕಂಟಿನ್ಯೂ ಮಾಡು ಅಂತ ಅಂತಿದ್ದಾರೆ. ಸೊ ಮಾಡೋಣ ಗೈಸ್. ನೀವು ಸಪೋರ್ಟ್ ಕೊಡಿ. ನಮ್ಮ ಮನೆಯಲ್ಲಿ ನಮ್ಮ ಬಿಗ್ಗೆಸ್ಟ್ ಸಪೋರ್ಟ್ ನಮ್ಮ ಅಮ್ಮನೇ. ಸೊ ನೋಡೋಣ ಗೈಸ್, ನಮ್ಮ ಅಮ್ಮ ನಂಗೆ ಫುಲ್ ಸಪೋರ್ಟ್ ಕೊಡ್ತಿದ್ದಾರೆ. ಸೊ ಇವ್ನು ನಾನು ಹಿಂದೂ ಬಿದ್ದಿದ್ದಾನೆ ಗೈಸ್, ವೀಡಿಯೋದಲ್ಲಿ ಬರ್ತೀನಿ ಅಂತ. ಸೊ ಇಲ್ಲಿ ನೋಡಿ ಹೋಗ್ತಿದ್ದಾನೆ ಇವನು ಅಖಿಲ್. ಸೊ ಗೈಸ್ ನಮ್ಮಮ್ಮ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ನನ್ನ. ಸೊ ಇದೇ ಥರ ಇನ್ನೂ ಲಾಂಗ್ ವೀಡಿಯೋಸ್ ಆ್ಯಂಡ್ ವಿಡಿಯೋ ಎಡಿಟಿಂಗ್ ಆ್ಯಂಡ್ ಡ್ರಾಯಿಂಗ್ಸ್, ಪೇಂಟಿಂಗ್, ಬ್ಲಾಗ್ಸ್ ಎಲ್ಲ ಮಾಡ್ತೀನಿ ಗೈಸ್. ಸೊ ಮತ್ತು ರೂಮಲ್ಲಿ ಎಲ್ಲ ಟ್ರಾನ್ಸ್ಫರ್ ಅಪ್ಗ್ರೇಡ್ ಬರುತ್ತೆ. ಸೊ ಇದೆಲ್ಲ ಪೇಂಟಿಂಗ್ಸ್ ಎಲ್ಲ ಹೋಗುತ್ತೆ ಗೈಸ್. ಒನ್ ಡೇ ನಾನು ಅದ್ರದ್ದೆಲ್ಲ ಬ್ಲಾಗ್ ಹಾಕ್ತೀನಿ. ಸೊ ಇವಾಗೇನು ಇವ್ರದ್ದು ಬರೀ ಇಂಟ್ರೊಡ್ಯೂಕ್ಷನ್ ಅಷ್ಟೇ ಆಗಿದೆ ಗೈಸ್. ನಿನ್ನ ಹೆಸರೇನಾ? ಎಷ್ಟನೇ ಕ್ಲಾಸ್? ಯಾವ ಸ್ಕೂಲ್? ಜಹೀರಾಬಾದ್. ಟ್ರಾನ್ಸ್ಫರ್ ಆಯ್ತಲ್ಲ ಗೈಸ್. ಎಲ್ಲರಿಗೆ ಆ್ಯಕ್ಚುಲಿ ಜಾಬಲ್ಲೇ ಟ್ರಾನ್ಸ್ಫರ್ ಆಗುತ್ತೆ. ಇನ್ನು ಸ್ಕೂಲ್ ಟ್ರಾನ್ಸ್ಫರ್ ಮಾಡಿದ್ದಾರೆ ಗೈಸ್. ಇವನಿಗೆ ಸ್ಕೂಲ್ ಟ್ರಾನ್ಸ್ಫರ್ ಮಾಡಿದೆ. ಯಾವ ಸ್ಕೂಲ್ಗೆ ಹಾಕಿದ್ದಾರೆ? ಟ್ರಾನ್ಸ್ಫರ್ ಎಲ್ಲಿಗೆ ಆಯಿತು? ಇಲ್ಲಿಂದ ನಿಮ್ಮ ಮೆಲ್ಬೇಸ್ ನಗರ ಯಾವ ಶಾಲೆಗೆ ಹಾಕಿದ್ರು? ಅಲ್ಲಮ ಪ್ರಭುಗೆ ಸ್ಕೂಲ್, ಜಹೀರಾಬಾದ್ ಸ್ಕೂಲಿಂದ. ಸೊ ಅಲ್ಲಿಗೆ ಟ್ರಾನ್ಸ್ಫರ್ ಆಯ್ತು ಅಂತ ಹೇಳ್ತಿದ್ದು. ಸೊ ಇವಾಗ ಮತ್ತೆ ಪ್ರೆಸೆಂಟ್ ಮನೆಗೆ ಏನು ಆಗ್ತಾ ಇಲ್ಲ. ಇಲ್ಲಿ ನೋಡಿ ನಮ್ಮ ರೂಮ್ ಗೈಸ್. ಇದು ನಮ್ಮ ಬೆಡ್ರೂಮಲ್ಲಿ ಇಲ್ಲಿ ನೋಡಿ. ಸೊ ನನ್ನ ಪ್ರೊಜೆಕ್ಟರ್ ಮತ್ತು ಗೇಮಿಂಗ್ ಸೆಟಪ್ ಆ್ಯಂಡ್ ಸ್ಪೀಕರ್ ಇವೆಲ್ಲ ಇಲ್ಲೇ ಇಟ್ಟಿದ್ದೀವಿ. ಸೊ ಇವನು ಇಲ್ಲೇ ಇದ್ದಾನೆ ಗೈಸ್. ಸೊ ಇವೆಲ್ಲ ಪೇಂಟಿಂಗ್ಸ್ ಎಲ್ಲ ನಮ್ಮ ವಾಲ್ ಪೇಂಟಿಂಗ್ಸ್ ಎಲ್ಲ ಚೇಂಜ್ ಆಗ್ತಾ ಇದೆ. ಸೊ ಒನ್ ಡೇ ಗೈಸ್, ಒನ್ ಡೇ ಅಲ್ಲ, ನಾಳೆ ಇಲ್ಲ ನಾಡ್ದ ಇನ್ನೊಂದು 2-3 ಡೇಸಲ್ಲಿ ನಮ್ದು ಕಂಪ್ಲೀಟ್ ರೂಮ್ ಸೆಟಪ್ ಹೋಗುತ್ತೆ ಗೈಸ್. ರೂಮ್ ಅಂತಲ್ಲ, ಮನೆಯೆಲ್ಲ ಕ್ಲೀನ್ ಮಾಡೋದಿರುತ್ತೆ. ಸೊ ನಾವು ಯಾವ ಥರ ಕ್ಲೀನ್ ಮಾಡ್ತೀವಿ, ನಾಗರಂಚಿ ಬರುತ್ತೆ ಅಲ್ವಾ ಗೈಸ್. ಸೊ ಅದರಲ್ಲೆಲ್ಲ ಕ್ಲೀನ್ ಮಾಡ್ತೀವಿ. ಸೊ ತೋರಿಸ್ತೀನಿ ಗೈಸ್ ನಮ್ಮ ಮನೇಲಿ ಎಷ್ಟು ವರ್ಕ್ ಆಗುತ್ತೆ. ಇವೆಲ್ಲ ಮಂಚ ಗಿಂಚ ಎಲ್ಲ ತೆಗೆದು ಬಿಸಾಕ್ತೀವಿ ಗೈಸ್. ನೋಡೋಣ ಗೈಸ್. ವಿಡಿಯೋದಲ್ಲಿ ಬರೋಕ್ಕೆ ಇವರೆಲ್ಲರೂ ಎಷ್ಟು ಟ್ರೈ ಮಾಡ್ತಿದ್ದಾರೆ ನೋಡಿ. ಏ ಇಡು ಬಾಬಾ ಸಾಕು ಬಾ. ಎಲ್ಲರೂ ನನ್ನ ಐಟಮ್ಸ್ ಮೇಲೆ ಕಂಡಿಟ್ಟಿದ್ದಾರೆ. ಇಲ್ಲಿ ನೋಡಿ ಮಸ್ತ್ ಮೂವೀಸ್ ಹಾಕಿದ್ದಾರೆ, ಮಸ್ತ್ ಫ್ಯಾಮ್ಲಿ. ಮತ್ತು ನಾಳೆ ಎಲ್ಲ ಸಂಡೇ ಗೈಸ್ ಎಲ್ಲರೂ ಮನೆ ಹತ್ರನೇ ಇರ್ತೀವಿ. ಸೊ ಅವಾಗ ಮತ್ತೆ ಕಂಪ್ಲೀಟ್ ವ್ಲಾಗ್ ಮಾಡ್ತೀನಿ ಗೈಸ್. ಆ್ಯಂಡ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಇವತ್ತು ಫೈನಲ್ ಅಂತಂದರೆ ಇಷ್ಟೇ ಗೈಸ್. ಆ್ಯಂಡ್ ಇಷ್ಟು ದಿನ ಆದಮೇಲೆ ಫೋನ್ ಬಂದಿದೆ. ಸೊ ಮತ್ತೆ ಫೋನ್ ಎಲ್ಲಿದೆ ಅಂತ ತೊಗೊಂಡು ಬರೋಣ.
ಸೊ ಗೈಸ್ ಇದೇ ಫೋನೇ ಚಾರ್ಜ್ ಆಗ್ತಿರ್ಲಿಲ್ಲ. ಒಂದು ಬಾರಿ ಇದ್ರದ್ದು ಒಂದು ಬಾರಿ ನಾನು ಈ ಫೋನನ್ನು ಡಿಸ್ಪ್ಲೇ ಹೋಗಿದೆ ಅಂತ ಮಾಡ್ಸೋಕೆ ತೊಗೊಂಡು ಹೋಗಿದ್ದೆ ಗೈಸ್. ಸೊ ಬ್ಯಾಕ್ ಕವರು ಹೋಗಿತ್ತು. ಸೊ ಕ್ಯಾಮರಾ ಇಶ್ಯೂ ಇದೆ ಅಂತ ಕ್ಯಾಮ್ರಾ ಇಶ್ಯೂಗೆ ಪ್ರಾಬ್ಲಮ್ ಮಾಡೋಕ್ಕಂತ ಶಾಪ್ಗೆ ಹೋಗಿದ್ದೆ ಗೈಸ್. ಸೊ ಇಷ್ಟು ವ್ಲಾಗ್ಸ್ ಇದಾಯಿತು. ಸೊ ಇವಾಗ ಪ್ರೆಸೆಂಟ್ ಮತ್ತು ಚಾರ್ಜಿಂಗ್ ಏರ್ತಾ ಇಲ್ಲ ಅಂತ ಅದಕ್ಕೂ ಹೋಗಿದ್ದೆ. ಇದೆಲ್ಲ ಹೊಸ ಚಾರ್ಜಿಂಗ್ ಕೇಬಲ್ಸ್ ಎಲ್ಲ ತೊಗೊಂಡು ಬಂದು ಮತ್ತು ಅಡಾಪ್ಟರ್ ತಂದು ಮತ್ತು ಇದಕ್ಕೆ ರಿಪೇರ್ ಮಾಡ್ಸ್ಕೊಂಡು ಬಂದಿನಿ ಗೈಸ್. ಸೊ ಇದೆಲ್ಲ ಸಪೋರ್ಟ್ ಇರಲಿ ಅಂತ. ಈ ಫೋನ್ ಇಲ್ಲ ಅಂತಂದರೆ ನಾನು ಯೂಟ್ಯೂಬ್ ಬ್ಲಾಗ್ಸು ಆ್ಯಂಡ್ ನಾನು ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಗೈಸ್. ಸೊ ಹಾಗಾಗಿ ಸೊ ಇವಾಗ ಪ್ರೆಸೆಂಟ್ ಫೋನೆಲ್ಲ ಬಂದಿದೆ ಆ್ಯಂಡ್ ನೀಟಾಗಿ ಆಗಿದೆ ಗೈಸ್. ಆ್ಯಂಡ್ ಮತ್ತು ನಾನು ಆರಾಮ್ಸೆ ಟೆನ್ಷನ್ ಇಲ್ಲಾರ್ದೆ ಎವ್ರಿ ಡೇ ಬ್ಲಾಗ್ಸ್ ಅಪ್ಲೋಡ್ ಆಗುತ್ತೆ. ಸೊ ಕೀಪ್ ವಾಚಿಂಗ್ ಗೈಸ್. ಆ್ಯಂಡ್ ಈ ರಿಯಲ್ ಲೈಫ್ಗೆ ಆ್ಯಂಡ್ ಡೈಲಿ ಲೈಫ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇದು ಇವತ್ತಿನ ಬ್ಲಾಗ್. ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಆ್ಯಂಡ್ ಫೈನಲಿ ವಿಡಿಯೋ ಎಡಿಟ್ ಮಾಡಬೇಕಿದೆ ಗೈಸ್. 7:30 ಆಲ್ರೆಡಿ ಎಡಿಟ್ ಮಾಡಿ ಮಾರ್ನಿಂಗ್ ಅಪ್ಲೋಡ್ ಮಾಡೋದಿದೆ. ಸೊ ಗೈಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಇವತ್ತಿನ ಬ್ಲಾಗ್. ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಅನ್ನೋದ್ರಂದ್ರೆ ಬಾಯ್ ಗೈಸ್ ಆಫ್ ದಿ ವಿಡಿಯೋ.